ನಮಸ್ಕಾರ. ಬೆಳ್ಳುಳ್ಳಿ ಬಿಡಿಸೋದೇ ಕಷ್ಟ ಅಂದ್ಕೊಳ್ಳೋರಿಗೆ ಕೆಲವೊಂದು ಕಿಚನ್ ಟಿಪ್ಸ್ ತಂದಿದ್ದೀನಿ. ಈ ಟಿಪ್ಸಿಂದ ನೀವು ಎಷ್ಟೇ ಬೆಳ್ಳುಳ್ಳಿ ಇದ್ರೂ ನಿಮಿಷಗಳಲ್ಲಿ ಬಿಡಿಸ್ಕೋಬೋದು. ಮೊದಲು ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟನ್ನು ಬಿಡಿಸ್ಕೊಬಿಡಿ. ಉಗುರು ಬೆಚ್ಚಗಿರೋ ನೀರು ಒಂದು ಬಟ್ಲಲ್ಲಿ ತಗೊಂಡು ಈ ಬೆಳ್ಳುಳ್ಳಿನ ಅದರೊಳಗಡೆ ಹಾಕ್ಬಿಟ್ಟು 1 ನಿಮಿಷ ಬಿಡಿ. ನಿಮಗೆ ತಕ್ಷಣ ಬೇಕಾಗಿದೆ ಸಾಂಬಾರಿಗೆ ಅನ್ನೋವಾಗ ಈ ಟ್ರಿಕ್ಸ್ ನೀವು ಮಾಡ್ಕೋಬೋದು. 1 ನಿಮಿಷ ಆದಮೇಲೆ ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಳ್ಳಿ. ಮೇಲೆ ಸಿಪ್ಪೆ ಮೆತ್ತಗಾಗ್ಬಿಟ್ಟಿರುತ್ತಲ್ಲ ನೀರಲ್ಲಿ ನೆನೆಸಿರೋದ್ರಿಂದ ನೀವು ಕೈಯಲ್ಲಿ ಕಿವುಚೋದ್ರಿಂದ ತುಂಬ ಸುಲಭವಾಗಿ ಸಿಪ್ಪೆ ಬಂದುಬಿಡುತ್ತೆ. ನೀವು ಕೈಯಲ್ಲಿ ಬಿಡಿಸ್ಬೇಕಂತಾನೇ ಇಲ್ಲ. ನೋಡಿ ತೋರಿಸ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿನೆಲ್ಲ ಎತ್ಕೊಬಿಡಿ. ಸಿಪ್ಪೆ ಮತ್ತು ಬಿಸಾಕ್ಬಿಡಿ, ನೀರಲ್ಲೇ ಇರುತ್ತಲ್ವ. ನೋಡಿ ಒಂದಿಷ್ಟು ಬೆಳ್ಳುಳ್ಳಿ ನಾನು ಬಿಡಿಸ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ. ಮತ್ತು ಉಗುರಲ್ಲಿ ಒಂದೊಂದ್ಸತಿ ನಮಗೆ ಬಿಡ್ಸೋಕ್ಕಾಗಲ್ಲ. ಉಗುರು ಅಕಸ್ಮಾತ್ ಕಟ್ ಮಾಡಿಬಿಟ್ಟಿರ್ತೀವಿ, ಉಗುರೇ ಇಲ್ಲ. ಆ ಟೈಮಲ್ಲಿ ನೀವು ಸೇಫ್ಟಿ ಪಿನ್ ಅಂತೂ ಇರುತ್ತಲ್ವ, ಒಂದು ಪಿನ್ ತಗೊಬಿಡಿ. ಪಿನ್ ತಗೊಂಡು ಮೇಲೆ ಭಾಗನ ಸ್ವಲ್ಪ ಹಿಂಗಂದರೆ ಸಾಕು. ನೋಡಿ ಸಿಪ್ಪೆ ಎಷ್ಟು ಸುಲಭವಾಗಿ ಬಂದುಬಿಡ್ತು. ಇದು ತುಂಬಾ ಸುಲಭ. ನಮಗೆ ಉಗುರಿಲ್ಲ. ಮತ್ತು ಒಬ್ಬೊಬ್ಬರಿಗೆ ನೈನ್ ಪಾಲಿಶ್ ಹಾಕ್ಕೊಂಡಿರ್ತಾರೆ. ಆ ಉಗುರಲ್ಲಿ ಅಕಸ್ಮಾತ್ ಸಿಪ್ಪೆ ಬಿಡಿಸಿದ್ರೆ ನೈನ್ ಪಾಲಿಶ್ ಹೊಟ್ಟೋಗುತ್ತೆ ಅಂದ್ಕೊಳ್ಳೋರು ಇದನ್ನು ಬೇಕಾದರೆ ಟ್ರೈ ಮಾಡ್ಬೋದು. ಒಂದು ಸತಿ ಟ್ರೈ ಮಾಡಿ. ಬೆಳ್ಳುಳ್ಳಿ ನಾನು ಬಿಡಿಸ್ಕೊಬಿಟ್ಟಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಬಿಡಿಸಿರೋ ಬೆಳ್ಳುಳ್ಳಿನೂ ನೀವು ಈ ಥರ ಬಾಟಲ್ಸ್ ಅಂತೂ ಇರುತ್ತೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ. ವಾಟರ್ ಬಾಟಲು, ಈ ಥರ ವೇಸ್ಟ್ ವಾಟರ್ ಬಾಟಲ್ ಇರುತ್ತಲ್ಲ, ಈ ಬಾಟ್ಲ್ ಒಳಗಡೆ ನಿಮ್ಗೆ ಎಷ್ಟು ಬೆಳ್ಳುಳ್ಳಿ ಬೇಕೋ ಅಷ್ಟನ್ನ ಹಾಕ್ಕೊಂಡು ಕಾಳು, ಕಡಲೆಕಾಳು ಒಂದು ಸ್ವಲ್ಪ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಶೇಕ್ ಮಾಡಬೇಕು. ಅಂದರೆ ಸ್ವಲ್ಪ ಹೊತ್ತು ಮಾಡಬೇಕು, ಸ್ವಲ್ಪ ಜೋರಾಗಿ ಮಾಡಬೇಕು, ನಿಧಾನವಾಗಲ್ಲ. ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಹಿಂಗೆ ಜೋರಾಗಿ ಹಿಂಗೆ ಅನ್ನೋದ್ರಿಂದ ಸಿಪ್ಪೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದಾಗ ಬೆಳ್ಳುಳ್ಳಿ ನೀವು ಈ ಟ್ರಿಕ್ಸ್ ಟ್ರೈ ಮಾಡ್ಬೋದು. ಇದು ತುಂಬಾ ಸುಲಭ. ಯಾವುದಾದ್ರೂ ಒಂದೊಂದು ಹೋಗಿರಲ್ಲ, ನಂದು ಒಂದೊಂದು ಹೋಗಿಲ್ಲ, ಇನ್ನೆಲ್ಲ ನೀಟಾಗಿ ಒಟ್ಟೋಗ್ಬಿಟ್ಟಿರುತ್ತೆ. ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ, ಒಂದೊಂದು ಹೋಗಿಲ್ಲ, ಇನ್ನೆಲ್ಲ ನೀಟಾಗಿ ಹೊಟ್ಟೋಗ್ಬಿಟ್ಟಿರುತ್ತೆ. ಅದು ಹೋಗಿಲ್ವಲ್ಲ, ಅದು ಕೂಡ ಸಿಪ್ಪೆ ಸ್ವಲ್ಪ ಸಾಫ್ಟ್ ಆದಂಗಿರುತ್ತೆ. ಅದನ್ನು ನೀವು ನೀಟಾಗಿ ಬಿಡಿಸ್ಕೊಬಿಡ್ಬೋದು, ಏನು ಕಷ್ಟ ಆಗಲ್ಲ. ಈ ಟ್ರಿಕ್ಸ್ ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಕೈಯಲ್ಲಿ ಬಿಡ್ಸೋಕ್ಕಾಗಲ್ಲ ಮತ್ತು ನಮಗೆ ಟೈಮ್ ಇಲ್ಲ ಅಂದಾಗ ಒಂದು ಬಾಟಲ್ ಒಳಗೆ ಹಾಕ್ಬಿಟ್ಟು ನೀವು ಬರೀ ಹಿಂಗೆ ಅಲಗಾಡಿಸ್ತಾ ಇದ್ದರೆ ಸಾಕು, ಸಿಪ್ಪೆ ಸಪ್ರೇಟ್ ಆಗಿಬಿಟ್ಟಿರುತ್ತೆ. ಬೆಳ್ಳುಳ್ಳಿನೂ ಮತ್ತೆ ನೀವು ಸಪ್ರೇಟ್ ಮಾಡ್ಕೋಬೋದು. ಇದು ತುಂಬಾ ಈಸಿ ಟ್ರಿಕ್ಸು. ನಾನು ನಮ್ಮ ಮನೇಲಿ ಈ ಟ್ರಿಕ್ಸ್ ಟ್ರೈ ಮಾಡ್ತಾ ಇರ್ತೀನಿ, ಅದನ್ನೇ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ ಬೇಕಂದರೆ. ನೋಡಿ ಬೆಳ್ಳುಳ್ಳಿ ಒಂದಷ್ಟು ಬಿಡಿಸ್ಕೊಂಡು ನಾನು ಎತ್ತಿಕ್ಕೊತಾ ಇದ್ದೀನಿ. ಮತ್ತು ನಿಮಗೆ ಇನ್ನೂ ಟೈಮ್ ಇಲ್ಲ ಅನ್ನೋರು ಇಡೀ ಬೆಳ್ಳುಳ್ಳಿನ ತಗೊಬಿಟ್ಟು ಹಿಂದ್ಗಡೆಯಿಂದ ಕಟ್ ಮಾಡ್ಕೊಂಬರ್ಬೇಕು. ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಿಂಗೆ ನಾವು ಸಾಂಬಾರುಗಳಿಗೆ ಮತ್ತು ಈ ರೈಸ್, ಇದು ಫ್ರೈಡ್ ರೈಸ್ಗಳೆಲ್ಲ ಮಾಡಿದಾಗ ಸಣ್ಣಕ್ಕೆ ಕಟ್ ಮಾಡ್ಕೊತೀವಲ್ಲ, ರುಬ್ಬೋದಕ್ಕೆ ಆಗಲಿ ಬಿಡಿ, ನೀವು ಕಟ್ ಮಾಡ್ಕೊಂಡಾಗ ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಬಿಟ್ರೆ ನಿಮಗೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನೋಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೈಯಲ್ಲಿ ಹಿಂಗೆ ಅಂದ್ಬಿಡಿ ಸಾಕು, ಸಿಪ್ಪೆ ಸಪ್ರೇಟ್ ಆಗಿಬಿಟ್ಟಿರುತ್ತೆ, ಬೆಳ್ಳುಳ್ಳಿನೇ ಸಪ್ರೇಟ್ ಆಗಿಬಿಟ್ಟಿರುತ್ತೆ. ಸ್ವಲ್ಪ ಕೈಯಲ್ಲಿ ಹಿಂಗೆ ಅನ್ಕೋಬಿಡಿ. ಎಲ್ಲ ಬೆಳ್ಳುಳ್ಳಿನ ಎತ್ಕೊಬಿಟ್ಟು ಸ್ವಲ್ಪ ಕೈಯಲ್ಲಿ ಹಿಂಗೆ ಅಂದ್ಬಿಟ್ರೆ ಸ್ವಲ್ಪ ಉಜ್ಜಿಬಿಟ್ಟು ಹಿಂಗೆ ಅಂದರೆ ನೋಡ್ತಾ ಇದ್ದೀರಲ್ಲ, ಬೆಳ್ಳುಳ್ಳಿ ಸಪ್ರೇಟ್ ಆಗಿಬಿಟ್ಟಿದೆ. ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಕೊಡೋದಂತೂ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.